ಇತಿಹಾಸದಲ್ಲಿ ಒಂದು ಮಾತಿದೆ, ಯಾರ ವಿರುದ್ಧ ನೀವು ಹೋರಾಡ್ತಿರೋ ದಿನ ಕಳೆದಂತೆ ನೀವೇ ಅವರಾಗಿ ಬದಲಾಗ್ಬಿಡ್ತೀರಾ ಅಂತ. ಪಶ್ಚಿಮ ಬಂಗಾಳದ ರಕ್ತಸಿಕ್ತ ಮಣ್ಣಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಯಾವ ಮಹಿಳೆ 34 ವರ್ಷಗಳ ಕಾಲ ಕಮ್ಯುನಿಸ್ಟರ ರಕ್ತಪಾತದ ವಿರುದ್ಧ ಸಿಡಿದೆದ್ದು ಬಂಗಾಳದ ಬೀದಿಗಳಲ್ಲಿ ಏಕಾಂಗಿಯಾಗಿ ಹೋರಾಡಿದ್ಲೋ, ಯಾವ ಮಹಿಳೆ ತನ್ನ ತಲೆಗೆ ಪೆಟ್ಟು ಬಿದ್ದರೂ ರಕ್ತ ಸುರಿಸಿದ್ರೂ ಲೆಕ್ಕಿಸದೆ ಬಂಗಾಳದ ಮುಕ್ತಿ ಕೊಡಿಸುತ್ತೇನೆ ಅಂತ ಶಪಥ ಮಾಡಿದ್ಲೋ, ಅದೇ ದೀದಿ, ಅದೇ ಮಮತಾ ಬ್ಯಾನರ್ಜಿ ಇವತ್ತು ಅದೇ ರಕ್ತದೋಕುಳಿಯ ಸಾಮ್ರಾಜ್ಞಿಯಾಗಿ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತಾಯಿ ಮಣ್ಣು ಮನುಷ್ಯ ಅಂದರೆ ಅಲ್ಲೊಂದು ದೊಡ್ಡ ಫೇಮಸ್ ಡೈಲಾಗ್ ಇದೆ ಆ ಮಹಾತಾಯಿದು, ಮಾ ಮಾಟಿ ಮಾನುಷ್ ಎಂಬ ಭಾವನಾತ್ಮಕ ಘೋಷಣೆಯನ್ನು ಮೊಳಗಿಸುವವರ ಆಡಳಿತದಲ್ಲಿ ಇವತ್ತು ತಾಯಂದಿರು ಕಣ್ಣೀರು ಬರ್ತಾ ಇದೆ. ಮಣ್ಣು ರಕ್ತದೋಕುಳಿಯಾಗಿದೆ, ಮನುಷ್ಯನ ಜೀವಕ್ಕೆ ಕವಡೆ ಕಾಸಿನ ಬೆಲೆಯೂ ಇಲ್ಲದಂತಾಗಿದೆ. ಇದು ಏಪ್ರಿಲ್ 26, 2026 ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಅತಿದೊಡ್ಡ ಕಗ್ಗೊಲೆ ನಡೆದ ದಿನ ಅದು. ಇಂದು ನಾವು ತೆರೆಯುತ್ತಿರುವ ಪುಟಗಳು ಕೇವಲ ಒಂದು ಚುನಾವಣೆಯದ್ದಲ್ಲ, ಇದು ಅಧಿಕಾರದ ಅಮಲಿನಲ್ಲಿ ತನ್ನ ಮೂಲವನ್ನೇ ಮರೆತ ಒಬ್ಬ ನಾಯಕಿಯ ಕರಾಳ ಇತಿಹಾಸ ಮತ್ತು ಗುಂಡು ಬಾಂಬ್ಗಳ ಎದುರು ಎದೆಯೊಡ್ಡಿ ನಿಂತ ಬಂಗಾಳದ ವೀರ ಮತದಾರರ ರೋಮಾಂಚಕ ಕಥೆ. ಉಸಿರು ಬಿಗಿ ಹಿಡಿದು ನೋಡ್ಕೊಳ್ಳಿ, ಇದು ಬಂಗಾಳದ ಡಾರ್ಕ್ ಫೈಲ್ಸ್. ಯಾವುದೇ ಕತೆ ಅರ್ಥ ಆಗಬೇಕಾದ್ರೆ ಅದರ ಬೇರಿಗೆ ಹೋಗಬೇಕು. 1990ರ ದಶಕ ಬಂಗಾಳದಲ್ಲಿ CPIನ ಕೆಂಪು ಕೋಟೆಯ ಅಟ್ಟಹಾಸ ಮುಗಿಲುಬಿಟ್ಟಿತ್ತು. ವಿರೋಧಿಗಳನ್ನು ಮಟ್ಟ ಹಾಕಲು ಕಮ್ಯುನಿಸ್ಟರು ಬಳಸುತ್ತಿದ್ದ ಅಸ್ತ್ರ ಒಂದೇ, ಹಿಂಸೆ. ಆ ರಕ್ತಸಿಕ್ತ ವ್ಯವಸ್ಥೆಯ ವಿರುದ್ಧ ತೊಡೆತಟ್ಟಿ ನಿಂತ ಏಕೈಕ ರಣಚಂಡಿ ಅಂದರೆ ಅವತ್ತಿನ ಕಾಲಕ್ಕೆ ಅದು ಮಮತಾ ಬ್ಯಾನರ್ಜಿ. 1990ರಲ್ಲಿ ಅಜ್ರಾ ಕ್ರಾಸಿಂಗ್ ಬಳಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೆಯುತ್ತೆ, ಅವರ ತಲೆಬುರುಡೆಯನ್ನು ಸೀಳುತ್ತೆ. ಆದರೂ ಆಕೆ ಜಗ್ಗಲಿಲ್ಲ. ಬಂಗಾಳದ ಜನ ಆಕೆಯನ್ನು ತಮ್ಮ ದುರ್ಗೆ ಅಂತ ಪೂಜಿಸಿದ್ರು. ಆ ಟೈಮ್ನಲ್ಲಿ 34 ವರ್ಷಗಳ ಕಾಲ ಕಮ್ಯುನಿಸ್ಟ್ ಕೋಟೆಯನ್ನು ಧೂಳಿಪಟ ಮಾಡಿ 2011ರಲ್ಲಿ ಆಕೆ CM ಆದಾಗ ಇಡೀ ದೇಶವೇ ಸೆಲೆಕ್ಟ್ ಹೊಡೀತು. ಬಂಗಾಳಕ್ಕೆ ಹಿಂಸೆಯಿಂದ ಮುಕ್ತಿ ಸಿಕ್ತು ಅಂತ ಎಲ್ಲರೂ ಸಂಭ್ರಮಿಸಿದ್ರು. ಆದರೆ ಅಲ್ಲಿಯೇ ಆಗಿದ್ದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ವಂಚನೆ. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟರನ್ನು ಸೋಲಿಸಿದ್ರು ನಿಜ, ಆದರೆ ಕಮ್ಯುನಿಸ್ಟರು ಹುಟ್ಟು ಹಾಕಿದ ಹಿಂಸಾತ್ಮಕ ಗೂಂಡಾ ಸಂಸ್ಕೃತಿಯನ್ನು ಮಾತ್ರ ನಾಶ ಮಾಡಲಿಲ್ಲ. ನಿನ್ನೆಯವರೆಗೆ ಕೆಂಪು ಬಾವುಟ ಹಿಡಿದ ವಿರೋಧಿಗಳು, ಕಡಿಯುತ್ತಿದ್ದ ಅದೇ ರೌಡಿಗಳು, ಅದೇ ಗೂಂಡಾಗಳು ರಾತ್ರೋರಾತ್ರಿ TMCಯ ಹಸಿರು ಬಾವುಟವನ್ನು ಹಿಡಿದ್ರು. ಹಿಂಸೆಯ ವಿರುದ್ಧ ಹೋರಾಡಿ ಬಂದ ನಾಯಕಿ ಅದೇ ಹಿಂಸೆಯನ್ನ ತನ್ನ ಅಧಿಕಾರ ಉಳಿಸಿಕೊಳ್ಳುವ ಅಸ್ತ್ರವನ್ನಾಗಿ ಮಾಡಿಕೊಂಡ್ಲು. ಸಿಂಡಿಕೇಟ್ ರಾಜ್, ಕಟ್ಮನಿ, ತೋಳ್ಬಲ ಇವೇ ಇಂದಿನ ಬಂಗಾಳದ ಸಂವಿಧಾನ. ಯಾರು ತನ್ನ ವಿರುದ್ಧ ಮಾತನಾಡ್ತಾರೋ ಅವರನ್ನ ಜೈಲ್ಗಟ್ಟೋದು, ಇಲ್ಲವೇ ಮುಗಿಸೇ ಬಿಡೋದು. ಬದಲಾವಣೆ ತರ್ತೇನೆ ಅಂತ ಎಂದವರು ಬಲಿಪೀಠವನ್ನೇ ನಿರ್ಮಿಸಿಬಿಟ್ರು. ಮಮತಾ ಬ್ಯಾನರ್ಜಿ ಅವರ ಆಡಳಿತ ಹಿಂತರ ಎಷ್ಟು ಕ್ರೂರವಾಗಿದೆ ಎಂಬುದು ಇದೇ ಏಪ್ರಿಲ್ 23ರಂದು ನಿನ್ನೆ ನಡೆದ ಮೊದಲ ಹಂತದ ಚುನಾವಣೆಯ ಸಾಕ್ಷಿ. ಕುಮಾರ್ಗಂಜ್ ಕ್ಷೇತ್ರ, ಸಮಯ ಬೆಳಿಗ್ಗೆ 11 ಗಂಟೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಜನ ಬರ್ತಿದ್ದಾರೆ, ಆದರೆ ಅಲ್ಲಿ ಪೊಲೀಸರಿಗಿಂತ ಹೆಚ್ಚಾಗಿ ಮೆರೆಯುತ್ತಿರುವುದು TMCಯ ಗೂಂಡಗಳು. ವಿರೋಧ ಪಕ್ಷದ ಏಜೆಂಟರನ್ನ ಕಾಲರ್ ಪಟ್ಟಿ ಹಿಡಿದು ಮತಗಟ್ಟೆಯಿಂದ ಹೊರಹಾಕಲಾಗ್ತಾ ಇದೆ. ಇದನ್ನ ಪ್ರಶ್ನಿಸಲು, ತನ್ನವರನ್ನ ರಕ್ಷಿಸಲು ಬಂದ BJP ಅಭ್ಯರ್ಥಿ MLA ಅಭ್ಯರ್ಥಿ ಸುಬೇಂದು ಸರ್ಕಾರ್ ಅವರ ಮೇಲೆ ಕಣ್ಣಿಡಲಾಗುತ್ತದೆ. ಮುಂದಿನ ದೃಶ್ಯ ನಿಮ್ಮ ರಕ್ತ ಹೆಬ್ಬುಗಟ್ಟಿಸುವಂತಿದೆ, ನೋಡ್ಕೊಳ್ಳಿ. ಒಬ್ಬ ಅಭ್ಯರ್ಥಿಯನ್ನ 100 ಗೂಂಡಾಗಳು ಮಾರಕಾಸ್ತ್ರಗಳನ್ನ ಹಿಡಿದು ಬಯಲು ಹೊಲದಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಅವನನ್ನ ಬೇಟೆಯಾಡಲು ಕಾಯುತ್ತಿರುವ ಕಾಡ ಮೃಗಗಳಂತೆ ಆ ಗುಂಪು ಆತನ ಮೇಲೇರ್ತಾ ಇದೆ. ಜೀವ ಭಯದಿಂದ ಆ ಮನುಷ್ಯ ಓಡ್ತಿರುವ ಆ ಪ್ರತಿ ಹೆಜ್ಜೆಯು ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಎಷ್ಟರ ಮಟ್ಟಿಗೆ ನಗ್ನವಾಗಿದೆ ಎನ್ನುವುದಕ್ಕೆ ಕೂಗಿ ಹೇಳ್ತಾ ಇದೆ. ಅಸನ್ನೂಲ್ನಲ್ಲಿ ಮಹಿಳಾ ಅಭ್ಯರ್ಥಿ ಅಗ್ನಿಮಿತ್ರ ಪಾಲ್ ಅವರ ಕಾರಿನ ಮೇಲೆ ಕಲ್ಲುಗಳ ಮಳೆ. ಮರ್ಷಿಬಾದ್ನಲ್ಲಿ AUJP ಸಂಸ್ಥಾಪಕ ಹಮಾಯೂನ್ ಕಬೀರ್ ಕಣಕ್ಕಿಳಿದಾಗ ಹಾರಿದ್ದು ಹೂವಿನ ಮಳೆಯಲ್ಲ, ನಾಡ್ ಬಾಂಬ್ಗಳು ಅಂದರೆ ಕ್ರೂಡ್ ಬಾಂಬ್. ಮತಗಟ್ಟೆಯ ಬಳಿ ಕ್ರೂಡ್ ಬಾಂಬ್ ಫ್ಯಾಕ್ಟ್ರಿನೇ ಓಪನ್ ಮಾಡಿಟ್ಟಿದ್ರು. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿರುವ ಮುಗ್ಧ ಕಾರ್ಯಕರ್ತರು, ಹೊಡೆದು ಚೂರಾದ ವಾಹನಗಳು, ಆಕಾಶ ಮುಟ್ಟುತ್ತಿರುವ ಆಕ್ರಂದನ. ಇದೆಲ್ಲದಕ್ಕೂ ಕಾರಣ ಯಾರು? ಇದೆಲ್ಲವೂ ನಡೆಸುತ್ತಿರೋದು ಯಾರ ಕಣ್ಗಾವಲಿನಲ್ಲಿ? ಹೌದು, ಇದು ಮಮತಾ ಬ್ಯಾನರ್ಜಿ ಅವರ ನ್ಯೂ ಬೆಂಗಾಲ್. ಇಷ್ಟೆಲ್ಲ ಮಾರಣ ಹೋಮ ನಡೆಯುತ್ತಿದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಿತ್ತು? ರಾಜ್ಯ ಪೊಲೀಸರು, ಕೇಂದ್ರ ಚುನಾವಣಾ ಆಯೋಗ ಇವರೆಲ್ಲರ ಕಣ್ಣಿಗೆ ಪಟ್ಟಿ ಕಟ್ಟಿತ್ತ?
ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಬಂಗಾಳದಲ್ಲಿ ಪೊಲೀಸರಿಗೆ ಗೂಂಡಾಗಳನ್ನು ಕಂಡ್ರೆ ಭಯವಿಲ್ಲ. ಬದಲಾಗಿ ಆ ಗೂಂಡಾಗಳ ಹಿಂದೆ ನಿಂತಿರುವ ಅಧಿಕಾರದ ಕುರ್ಚಿಯಲ್ಲಿ ಕೂತಿರುವ ವ್ಯಕ್ತಿಗಳ ಕಂಡ್ರೆ ಭಯ. ಗುಪ್ತಚರ ಇಲಾಖೆಗೆ ಈ ಹಿಂಸಾಚಾರದ ಬಗ್ಗೆ ಮುನ್ಸೂಚನೆ ಇರ್ಲಿಲ್ವೇನ್ರಿ? ಎಲ್ಲ ಗೊತ್ತು ನಮ್ಗೆ ಅಂತಾರೆ. ಖಂಡಿತ ಎಲ್ಲ ಗೊತ್ತಿರುತ್ತೆ. ಆದ್ರೆ ಆಳುವ ಪ್ರಭುವಿನ ಆದೇಶದ ಮುಂದೆ ಕಾಕಿ ಬಟ್ಟೆ ಮೌನವಾಗಿ ಶರಣಾಗುತ್ತೆ. ಇದು ಕೇವಲ ಒಂದು ಪಕ್ಷದ ಸೋಲಲ್ಲ, ಇದು ಇಡೀ ಪೊಲೀಸ್ ವ್ಯವಸ್ಥೆಯ ನಪುಂಸಕತೆ. ಕೇಂದ್ರ ಪಡೆಗಳನ್ನ ನಿಯೋಜಿಸಿದ್ರು ಆಡಳಿತ ಯಂತ್ರದ ಸಹಾಯವಿಲ್ಲದೆ ಅವರು ಮಾಡುವುದಾದ್ರೂ ಏನು? ಇಷ್ಟಕ್ಕೂ ಈ ಹಿಂಸಾಚಾರದ ಹಿಂದಿನ ಉದ್ದೇಶವೇನು ಗೊತ್ತಾ? ಭಯ. ಮತದಾರರಲ್ಲಿ ಭಯ ಹುಟ್ಟಿಸೋದು. ನೀವು ಓಟ್ ಹಾಕಲು ಬಂದ್ರೆ ಮನೆಗೆ ವಾಪಸ್ ಹೋಗೋದು ಕಷ್ಟ, ಶವವಾಗಿ ಹೋಗ್ತೀರಾ ಅಂತ ಸಂದೇಶವನ್ನ ರವಾನಿಸುವುದು. ಇದು ಪ್ರಜಾಪ್ರಭುತ್ವವ? ಇದು ಅಪ್ಪಟ ರೌಡಿಸಂ, ಇದು ಸರ್ವಾಧಿಕಾರ. ಆದರೆ ಸರ್ವಾಧಿಕಾರಿಗಳು ಒಂದು ಸತ್ಯವನ್ನು ಮರೆತು ಬಿಡ್ತಾರೆ. ಗನ್ನಿಂದ ಬಾಂಬ್ನಿಂದ ನೀವು ಮನುಷ್ಯರನ್ನು ಕೊಲ್ಲಬಹುದು, ಆದರೆ ಅವನ ಒಳಗಿರುವ ಸ್ವಾಭಿಮಾನವನ್ನ, ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನ ಕೊಲ್ಲಲು ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ರಕ್ತಪಾತ, ಇಷ್ಟೆಲ್ಲ ಬೆದರಿಕೆ, ಬಾಂಬ್ಗಳ ಸದ್ದಿನ ನಡುವೆಯೂ ಬಂಗಾಳದ ಜನತೆ ಏಪ್ರಿಲ್ 23ರಂದು ಒಂದು ಅದ್ಭುತವಾದ ಸ್ಪಷ್ಟನೆಯನ್ನು ಕೊಟ್ಟರು, ಸಂದೇಶವನ್ನು ಕೊಟ್ಟರು. ಆ ಗೂಂಡಗಳ ಕಣ್ಣಲ್ಲಿ ಕಣ್ಣಿಟ್ಟು ಸಾವಿನ ಭಯವನ್ನ ಮೆಟ್ಟಿ ನಿಂತು ಕೋಟ್ಯಾಂತರ ಜನರು ಮನೆಯಿಂದ ಹೊರಬಂದರು. ಫಲಿತಾಂಶ ಬರೋಬ್ಬರಿ 92% ಮತದಾನ. ವೀಕ್ಷಕರೇ, 92% ಇದೆ ನೋಡಿ ಅಸಲಿ ಭಾರತೀಯನ ತಾಕತ್ತು. ಆ ಬಾಂಬ್ ಸದ್ದಿಗೆ ಎದರದೆ ಕೋಲು ಹಿಡಿದು ಮತಗಟ್ಟೆಗೆ ಬಂದ ಆ 80 ವರ್ಷದ ಅಜ್ಜಿ, ಕೈಯಲ್ಲಿ ಕಂದಮ್ಮನನ್ನು ಹಿಡಿದು ಓಟ ಮಾಡಲು ಬಂದ ಆ ತಾಯಿ, ಬೆದರಿಕೆಯ ನಡುವೆಯೂ ಬೂತ್ನಲ್ಲಿ ನಿಂತ ಆ ಸಾಮಾನ್ಯ ಕಾರ್ಯಕರ್ತ, ಇವರೇ ನೋಡಿ ನಮ್ಮ ದೇಶದ ಅಸಲಿ ಹೀರೋಗಳು. ಬಂಗಾಳದ ಜನತೆ ಆಡಳಿತಗಾರರ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ, ನಿಮ್ಮ ಲಾಠಿ, ಕತ್ತಿ, ಬಾಂಬ್ಗಳಿಗಿಂತ ನಮ್ಮ ಬೆರಳ ತುದಿಯ ಮೇಲಿರುವ ಶಾಯಿಯ ಚುಕ್ಕೆ 1000 ಪಟ್ಟು ಬಲಶಾಲಿಯಾಗಿದೆ ಅಂತ. ರಕ್ತದಿಂದ ನೀವು ಇತಿಹಾಸವನ್ನ ಬರೆಯಲು ಹೊರಟ್ರೆ ನಾವು ಅದೇ ರಕ್ತವನ್ನ ಶಾಯಿಯನ್ನಾಗಿ ಮಾಡಿಕೊಂಡು ಸಂವಿಧಾನವನ್ನ ಎತ್ತಿ ಹಿಡಿಯುತ್ತೇವೆ ಅಂತ ಬಂಗಾಳದ ಜನತೆ ಸಾಬೀತು ಮಾಡಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಳ ಉರಿತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಇತಿಹಾಸ ಎಷ್ಟೇ ದೊಡ್ಡದಿರಬಹುದು, ಆದ್ರೆ ಇಂದು ಅವರು ಸೃಷ್ಟಿಸಿರುವ ಈ ರಕ್ತ ದೋಕುಳಿ ಅವರ ಇತಿಹಾಸದ ಪುಟಗಳನ್ನೇ ಕಳಂಕಿತಗೊಳಿಸಿದೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಜಾಗವಿಲ್ಲ. ಯಾವ ಕೈಗಳು ಜನರನ್ನ ಕಾಯಬೇಕಿತ್ತೋ ಅದೇ ಕೈಗಳು ಅವರ ಕುತ್ತಿಗೆಯನ್ನು ಸಿಗ್ತಾ ಇದೆ. ಆದರೆ ನೆನಪಿರಲಿ, ಇತಿಹಾಸದಲ್ಲಿ ಯಾವ ಸರ್ವಾಧಿಕಾರಿಯೂ ಶಾಶ್ವತವಾಗಿ ಉಳಿದಿಲ್ಲ. ಜನರ ತಾಳ್ಮೆ ಕಟ್ಟೆಯೊಡೆದಾಗ ಎಂತಹ ದೊಡ್ಡ ಸಾಮ್ರಾಜ್ಯವಾದರೂ ಮಣ್ಣು ಮುಕ್ಕಲೇಬೇಕು. ವೀಕ್ಷಕರೇ, ಈ ವಿಡಿಯೋ ಕೇವಲ ಒಂದು ಮಾಹಿತಿಯಲ್ಲ, ಇದೊಂದು ಎಚ್ಚರಿಕೆಯ ಗಂಟೆ. ನಿಮ್ಮೂರಲ್ಲಿ, ನಿಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದ್ದರೆ ಅದಕ್ಕೆ ಕೃತಜ್ಞರಾಗಿರಿ. ಮತ್ತು ಈ ವಿಡಿಯೋನ, ಈ ಸತ್ಯವನ್ನ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಧ್ವನಿ ಬಂಗಾಳಕ್ಕೂ ಹೋಗಿ ತಲುಪಲಿ, ಹೋರಾಡ್ತಿರುವ ಪ್ರತಿಯೊಬ್ಬ ಪ್ರಜೆಗೂ ತಲುಪಲಿ. ಸತ್ಯದ ಪರವಾಗಿ ನಮ್ಮ ಹೋರಾಟ ನಿರಂತರ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನಮಸ್ಕಾರ.